ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ನಾವು ಕಾಫಿ ಟೀಗೆ ಜೊತೆಗೆ ಒಂದು ಸ್ನ್ಯಾಕ್ಸ್ ಮಾಡೋಣ. ಸ್ನ್ಯಾಕ್ಸಿಗೆ ಒಂದು ಬಾಣಲಿ ಇಟ್ಟಿದ್ದೀನಿ, ದೊಡ್ಡ ಬಾಣಲಿ ಇಟ್ಟಿದ್ದೀನಿ, ಯಾಕೆಂದರೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಬಾಣಲಿ ಇಟ್ಬಿಟ್ಟು ದೊಡ್ಡ ಬೌಲಲ್ಲಿ ಒಂದು ಬೌಲು ಆಯಿಲ್ ಹಾಕಿದ್ದೀನಿ. ಹಾಕಿಬಿಟ್ಟು ಅರ್ಧ ಸ್ಪೂನು ಗ್ಯಾಸ್ ಆನ್ ಮಾಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಬೇಕು ಅಂತಿಲ್ಲ, ಸಾಸಿವೆ ಸ್ಕಿಪ್ ಮಾಡ್ಕೋಬೋದು, ನನಗಿಷ್ಟ, ಅದಕ್ಕೋಸ್ಕರ ಸಾಸಿವೆ ಹಾಕಿದ್ದೀನಿ. ಹಾಗೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಒಂದು ದೊಡ್ಡ ಬೌಲೇ ಹಾಕಿದ್ದೀನಿ ನಾನು. ಶೇಂಗಾ ಬೀಜ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಉರಿ ದೊಡ್ಡದು ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 10 ನಿಮಿಷನೇ ಸಾಕು, ಜಾಸ್ತಿ ಇಲ್ಲ. ಶೇಂಗಾ ಬೀಜ ಬೆಂದರೆ ಆಗೋಯ್ತಲ್ವ, ಹಾಗಾಗಿ. ಹಾಗೆ ದಪ್ಪದು 2 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ ನೋಡಿ. ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಈ ತಕ್ಷಣಕ್ಕೆ ಹಾಕ್ತಾಯಿದ್ದೀನಿ, ಯಾಕೆಂದರೆ 2 ಕರೆಕ್ಟ್ ಟೈಮಿಗೆ ಬೇಯುತ್ತೆ, ಹಾಗಾಗಿ ಒಟ್ಟೊಟ್ಟಿಗೆ ಹಾಕಿದ್ದೀನಿ. ಹಾಗೆ ಇವಾಗ ಒಂದು ಹಿಡಿಯುವಷ್ಟು ಕರಿಬೇವಿನ ಸೊಪ್ಪನ್ನು ಅದ್ರ ಜೊತೆಗೆ ಹಾಕ್ಕೊಳ್ಳೋಣ. ಯಾಕೆಂದರೆ ಕರಿಬೇವಿನ ಸೊಪ್ಪು ಚೆನ್ನಾಗಿ ಗರಿಯಾಗಿ ಆದಮೇಲೆ, ಬೆಂದ ಮೇಲೆ, ಫ್ರೈ ಆದಮೇಲೆ ಸ್ವಲ್ಪ ಪುಡಿ ಆಗುತ್ತೆ, ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಶೇಂಗಾ ಬೀಜ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಸಣ್ಣ ಪ್ರಮಾಣ ಸ್ವಲ್ಪನೇ ಬೇಕು ಅಂದರೆ ಸ್ವಲ್ಪನೇ ಮಾಡ್ಕೋಬೋದು. ಏನು ಮಾಡ್ತಿದ್ದೀನಿ ಅಂದರೆ, ನಾನು ಮಂಡಕ್ಕಿ, ಖಾರ ಮಂಡಕ್ಕಿ ಮಾಡ್ತಿದ್ದೀನಿ. ಒಗ್ಗರಣೆ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ, ಹೀಗೆಲ್ಲ ಹೇಳ್ತಾರೆ. ಮಾಡ್ತಾಯಿದ್ದೀನಿ ಕಾಫಿ ಜೊತೆಗೆ. ನಾನೊಂದು 20 ಜನ ತಿನ್ನೋಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ಕಲರ್ ಚೇಂಜ್ ಆಗಿದೆ ಇವಾಗ. ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀನಿ, ಯಾಕೆಂದರೆ ತುಂಬಾ ಕಲರ್ ಚೇಂಜ್ ಆಗಿ ಒಳಗಡೆ ಕಪ್ಪಾಗಬಾರ್ದು ಶೇಂಗಾ ಬೀಜ. ನೋಡಿ, ಈ ಥರ ಸಣ್ಣ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದಿದ್ರಿಂದ ಬೆಳ್ಳುಳ್ಳಿನೂ ಕಲರ್ ಚೇಂಜ್ ಆಗಿದೆ, ಗರಿ ಆಗಿದೆ ಬೆಳ್ಳುಳ್ಳಿ ಕೂಡ. ಈ ಬೆಳ್ಳುಳ್ಳಿ ವಾಸನೆ, ಬೆಳ್ಳುಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾಯಿದ್ರೆ ಬೆಳ್ಳುಳ್ಳಿ, ಶೇಂಗಾ ಬೀಜ, ಹಾಗೆ ಒಂದು ಬೌಲು ಪುಟಾಣಿ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಹಾಕ್ಕೋಬೋದು, ಇನ್ನೂ ಬೇಕಂತ ಸ್ವಲ್ಪ ಹಾಕ್ಕೋಬೋದು. ಅದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಯಾಕೆಂದರೆ ಪುಟಾಣಿ ಮೊದಲೇ ಹುರಿದಿರ್ತಾರಲ್ವ, ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಮೊದಲೇ ಹಾಕೋದ್ರಿಂದ ಈ ಶೇಂಗಾ ಬೀಜ, ಪುಟಾಣಿ ಎಲ್ಲ ಹಿಡಿಯುತ್ತೆ, ಹಾಗಾಗಿ ಉಪ್ಪು ಮೊದಲೇ ಹಾಕ್ಕೊಂಡು ಒಂದು ಸಣ್ಣ ಮಿಕ್ಸ್ ಕೊಟ್ಕೊಂಡು ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿನೂ ಸ್ವಲ್ಪ ಹುರ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈಗ ಅಚ್ಚ ಖಾರದ ಪುಡಿ ಹಾಕ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ರಾಯ್ತು. ನನಗೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಮತ್ತು ಖಾರನೂ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಮನೇಲಿ ಅಂದರೆ ನಾವೇ ಮಾಡಿಸ್ಕೊಂಬಂದಿರೋದು, ಮಿಲ್ಲಲ್ಲಿ, ಮನೆಯಲ್ಲೇ ಮಾಡ್ಕೊಂಡಿಲ್ಲ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಹಸಿ ವಾಸನೆ ಹೋಗೋ ತನಕ ಎಲ್ಲ ಹುರ್ಕೊಂಡ್ರಾಯ್ತು. ಸಣ್ಣ ಉರಿಯಲ್ಲೇ ಕಾಣ್ತಾ ಇದೆ ಅಲ್ವ ನಿಮಗೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು, 1/4 ಸ್ಪೂನಷ್ಟು, ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಒಂದು ಚೂರು ಇಂಗು, ಬೆಳ್ಳುಳ್ಳಿ ಬೇಡ ಅನ್ನೋರು ಇಂಗು ಹಾಕ್ಕೋಬೋದು, ಆದರೆ ಬೆಳ್ಳುಳ್ಳಿ ಹಾಕೋದ್ರ ರುಚಿನೇ ಬೇರೆ. ನೋಡಿ, ನಮ್ಮ ಮನೇಲಿ ಎಲ್ಲರೂ ಕೆಮ್ಮೋದು, ಕೂಗೋದು ಮಾಡ್ತಾಯಿದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಹೇಳಿ ಮಾತೆ ಕೇಳಲ್ಲ ಅಂತಾರೆ, ಏನು ಮಾಡೋದು. ನೋಡಿ, ಇವಾಗ ನಾನು ಜಾಸ್ತಿ ಅಂತ ಹೇಳಿದೆ ಅಲ್ಲ, ಹಾಗಾಗಿ ಒಂದು 3 ಬೌಲಷ್ಟು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಇದು ಶೇಂಗಾ ಬೀಜ ಅಲ್ಲ, ಸಾರಿ, ಮಂಡಕ್ಕಿ ಹಾಕ್ತಾಯಿದ್ದೀನಿ ನಾನು. ಇವ್ರಿಗೆ ನಮ್ಮನೆಯವರು ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ಕೆಮ್ತಾ ಇದ್ದರು, ಅದಕ್ಕೆ ಅವ್ರಿಗೆ ಬೈತಾಯಿದ್ದೀನಿ. ಹಾಗೆ ನೋಡಿ ಹಾಕಿದೆ. ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಲ್ವ, ಒಂದು 20 ಜನ ತಿನ್ನೋಷ್ಟು, ಹಾಗಾಗಿ ಜಾಸ್ತಿ ಹಾಕ್ತಿದ್ದೀನಿ ಮಂಡಕ್ಕಿ. ಇವಾಗ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಈ ಖಾರದ ಪುಡಿ, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದು, ಶೇಂಗಾ ಬೀಜ, ಪುಟಾಣಿ, ಉಪ್ಪು ಎಲ್ಲ ಹಾಕಿದ್ದು ಆಯಿಲಲ್ಲಿ ಎಲ್ಲ ಮಿಕ್ಸ್ ಆಗಬೇಕು. ಹಾಗೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ತುಂಬ ಗರಿ ಕ್ರಿಸ್ಪಿಯಾಗಿದೆ ಮಂಡಕ್ಕಿ ಅಂದರೆ ಬೇಡ, ಆಫ್ ಮಾಡ್ಕೋಬೋದು ಗ್ಯಾಸನ್ನು. ನಾನೊಂಚೂರು ಹುರ್ಕೊಂಡು ಆಮೇಲೆ ಆಫ್ ಮಾಡ್ತೀನಿ. ಇವಾಗ ಆಫ್ ಮಾಡಿದ್ದೀನಿ. ಹಾಗೆ ಮಿಕ್ಸ್ ಕೊಡ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಕೊಡೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ತುಂಬ ಬಿಸಿ ಇರುತ್ತಲ್ವ, ಆಯಿಲ್ ಬಿಸಿ ಇರುತ್ತಲ್ವ, ಆ ಶಾಖಕ್ಕೆ ಗರಿ ಆಗಿಬಿಡುತ್ತೆ, ಕ್ರಿಸ್ಪಿ ಆಗಿಬಿಡುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡೋದು ಮರಿಬೇಡಿ.
ನನಗೆ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ, ಯಾರ್ಯಾರು ಲೈಕ್ ಕೊಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನನ್ನು ಇಲ್ಲಿವರೆಗೆ ತೊಗೊಂಬರ್ತಾ ಇದ್ದೀರಾ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ. ಒಂದು 20 ದಿನ ತಿಂಗಳು ಇಟ್ಕೊಂಡು ತಿನ್ಬೋದು. ಹಾಗೆ ಹೊರಗಡೆ ಟೂರ್ ಹೋಗೋದಾದರೆ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಬನ್ನಿ, ಕಾಫಿ ಜೊತೆಗೆ ಕೊಡ್ತಾಯಿದ್ದೀನಿ ನಾನು ಇವಾಗ. ಕಾಫಿ ನೋಡಿ, ಕಾಫಿ ಅಲ್ಲ, ಟೀ ಮಾಡಿದ್ದೆ ಇವತ್ತು. ಟೀ ಫಸ್ಟ್ ಕಾಫಿ, ಆಮೇಲೆ ಟೀ ನೋಡಿ. ಇವಾಗ ಸರ್ವ್ ಮಾಡ್ತಿದ್ದೀನಿ. ನಾನಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ, ನಮ್ಮ ಡೈನಿಂಗ್ ಟೇಬಲ್ ಮೇಲೆ ನಿಂತ್ಕೊಂಡ್ಬಿಟ್ರೆ, ಹತ್ರ ನಿಂತ್ಕೊಂಡ್ಬಿಟ್ರೆ ಎಲ್ಲ ಕಾಣಿಸ್ತಾ ಇರುತ್ತೆ. ನಾವು ಇದ್ದೀವಿ, ಮುಖ ಎಲ್ಲ. ಓಕೆ, ಬನ್ನಿ ಕಾಫಿ ಕುಡಿಯೋಣ, ಟೀ ಕುಡಿಯೋಣ. ಮಂಡಕ್ಕಿ ತಿನ್ಕೊಂತ ಗರಿ ಗರಿಯಾಗಿ ಮಂಡಕ್ಕಿ ನೋಡಿ. ವಾವ್, ಬಾಯಿಗೆ ಒಂದೊಂದು ಶೇಂಗಾ ಬೀಜ ಪುಟಾಣಿ ಸಿಗ್ತಾಯಿದ್ರೆ ಕಾಫಿ ಜೊತೆಗೆ ವಾವ್, ಸೂಪರ್ 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 ಸೂಪರ್. ಬನ್ನಿ ಬನ್ನಿ ತಿನ್ನೋಣ. ಓಕೆ, ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.